ಈತನೇನೋ 13 ಜಾಗಗಳನ್ನ ಗುರುತಿಸಿದ್ದಾನೆ. ಅದು ದಟ್ಟ ಕಾಡಿನ ನಡುವೆ. ಪೊಲೀಸರು ಗುರುತು ಮಾಡಿ ನಂಬರ್ ಹಾಕಿದ್ದಾರೆ. ಹೀಗಿರುವಾಗಲೇ ರಾತ್ರಿ ವೇಳೆ ಆಗಂತುಕರು ಹೋಗಿ ಜಾಗದಲ್ಲಿ ಅಗದು ಬಿಟ್ರೆ, ಶವಗಳನ್ನ ತೆಗೆದು ಬಿಟ್ರೆ ಅಥವಾ ಬೇರೆ ಶವವನ್ನ ಇಟ್ಟುಬಿಟ್ರೆ, ಹೀಗೆ ನಿಮ್ಮ ತಲೆಯಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಬಹುದು. ಆದರೆ ಹಾಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಲ್ಲಿ 24 ಗಂಟೆ ಕಾವಲಿಗೆ ವ್ಯವಸ್ಥೆ ಮಾಡಲಾಗಿದೆ. ಸಶಸ್ತ್ರ ಟೀಮ್ ಅದನ್ನ ಕಾವಲು ಕಾಯ್ತಾ ಇದೆ. ಧರ್ಮಸ್ಥಳ ಸಮಾಧಿ ರಹಸ್ಯಕ್ಕೆ ಭಾರೀ ಭದ್ರತೆ ಒದಗಿಸಿದ್ದಾರೆ. ಅನಾಮಿಕಾ ಗುರುತಿಸಿದ ಸಮಾಧಿ ಜಾಗಕ್ಕೆ ಭದ್ರತೆ ಒದಗಿಸಿದ್ದು, ಎಸ್ಐಟಿ ಗುರುತಿಸಿದ 13 ಜಾಗಗಳಿಗೆ ಶಸ್ತ್ರಸಜ್ಜಿತ ಸಿಬ್ಬಂದಿ, ಆಂಟಿ ನಕ್ಸಲ್ ಫೋರ್ಸ್ನ ಸಿಬ್ಬಂದಿ ಕೈಗೆ AK-47 ಕೊಟ್ಟು ಭದ್ರತೆಗೆ ಇಳಿಸಿದೆ ಎಸ್ಐಟಿ. 13 ಎಂಟ್ರಿ ಜಾಗದ ಎಲ್ಲ ಪಾಯಿಂಟ್ಗಳಲ್ಲಿ ಗನ್ಮ್ಯಾನ್ಗಳಿದ್ದಾರೆ. ಉಜಿರೆ ಧರ್ಮಸ್ಥಳ ಅರಣ್ಯ ಪ್ರವೇಶಿಸೋ ದಾರಿ ಬಂದ್ ಆಗಿದೆ. ರಹಸ್ಯ ಸಮಾಧಿ ಕಾಯೋದಕ್ಕೆ ಆಂಟಿ ನಕ್ಸಲ್ ಫೋರ್ಸ್ ನಿಯೋಜನೆ ಮಾಡಿದ್ದು, ಯಾವ ಕಾರಣಕ್ಕೂ ಸಾಕ್ಷ್ಯ ನಾಶ ಆಗದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಜಾಗಗಳನ್ನು ಈಗಾಗಲೇ ಪೊಲೀಸರು ಗುರುತಿಸಿರುವಂಥದ್ದು. ಆ ಜಾಗಗಳಿಗೆ ಆ ಅನಾಮಿಕ ದೂರುದಾರನ ಕರೆದುಕೊಂಡು ಗುರುತಿಸುವ ಪ್ರಕ್ರಿಯೆಗಳು ನಡೆದಿದೆ. ನಾನೀಗ ಇರತಕ್ಕಂಥದ್ದು ಧರ್ಮಸ್ಥಳದ ಆ ನೇತ್ರಾವತಿ ಸ್ಥಾನಘಟ್ಟ ಏನಿದೆ, ಆ ನೇತ್ರಾವತಿ ಸ್ಥಾನಘಟ್ಟದ ಅಕ್ಕಪಕ್ಕದ ಕಾಡುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಇರುವಂತಹ ಆ ಕಾಡುಗಳೇನಿದೆ, ಆ ಕಾಡುಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದೇ ರೀತಿಯಾಗಿ ಈಗ ಆ ಜಾಗಗಳನ್ನು ಗುರುತಿಸುವಂಥ ಪ್ರಕ್ರಿಯೆಗಳು ನಡೆದಿದೆ. ಈಗ ಒಂದು ಜಾಗ ಅಜುಕ್ಕೂರಿಗೆ ಹೋಗುವಂಥ ರಸ್ತೆ ಏನಿದೆ, ಆ ರಸ್ತೆಯ ಪಕ್ಕದಲ್ಲಿ ಈಗಾಗಲೇ ಒಂದು ಕ್ರೈಮ್ ಸೀನ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅದನ್ನ ಟೇಪ್ ಅಳವಡಿಸಿ ಅದನ್ನ ಕ್ರೈಮ್ ಸೀನ್ ಕ್ಯಾಪ್ಚರ್ ಮಾಡುವಂತ ಪ್ರಕ್ರಿಯೆಗಳಾಗಿರುವಂಥದ್ದು. ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ಕ್ರೈಮ್ ಸೀನ್ಗೆ ಕಂಪ್ಲೀಟ್ ಆಗಿ ಟೇಪ್ ಅನ್ನ ಅಳವಡಿಸಿರುವಂಥದ್ದು. ಆ ಟೇಪ್ ಅನ್ನ ಅಳವಡಿಸಿ ಈಗ ಅಲ್ಲಿ ಒಂದು 13 ನಂಬರ್ ಅನ್ನ ಗುರುತಿಸಿದ್ದಾರೆ. ಹಾಗಾಗಿ 13 ನಂಬರ್ ಅಂದ್ರೆ 13ನೇ ಜಾಗ ಅನ್ನುವಂಥದ್ದು ಒಂದು ಗುರುತು ಮಾಡುವಂತ ಪ್ರಕ್ರಿಯೆಗಳು ನಡೆದಿದೆ. ಇಲ್ಲಿ ನೋಡಬಹುದು ವಿದ್ಯುತ್ ಕಂಬಗಳಿರುವಂಥದ್ದು, ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಒಂದಷ್ಟು ವರ್ಷಗಳ ಹಿಂದಿನ ಜಾಗ ಈಗ ಒಂದಷ್ಟು ಡೆವಲಪ್ಮೆಂಟ್ ಆದ ರೀತಿಯಲ್ಲಿ ಕಾಣ್ತಾ ಇದೆ. ಒಂದಷ್ಟು ಅರಣ್ಯ ಭೂಮಿ ಇರ್ಬೋದು. ಆ ಅರಣ್ಯ ಭೂಮಿಯ ಸುತ್ತಮುತ್ತಲಿನ ಜಾಗಗಳನ್ನ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ನೇತ್ರಾವತಿಗೆ ಒಂದು ಸಣ್ಣ ಕಿಂಡಿ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ಆ ನೇತ್ರಾವತಿ ನದಿ ಹರಿದು ಕೆಳಭಾಗಕ್ಕೆ ಹೋಗುತ್ತೆ. ಅಲ್ಲಿ ಆ ಒಂದು ಜಾಗದಲ್ಲಿ ಸ್ಥಾನಘಟ್ಟದಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾರೆ. ಇದೇ ಸ್ಥಾನಘಟ್ಟದ ಪಕ್ಕದ ಜಾಗಗಳಲ್ಲೂ ಕೂಡ ಸಾರ್ವಜನಿಕರು ಬರುವಂತದ್ದು, ಭಕ್ತರು ಬಂದು ಹೋಗುವಂತದ್ದು ಮಾಡ್ತಾ ಇರ್ತಾರೆ. ಹಾಗಾಗಿ ಇದೇ ಒಂದು ಜಾಗದ ಪಕ್ಕದಲ್ಲೇ ಆತ ರಸ್ತೆಯ ಬದಿಯಲ್ಲೇ ಈ ಒಂದು ಜಾಗವನ್ನ ಗುರುತಿಸಿದ್ದಾನೆ. ಹಾಗಾಗಿ ಆ ಗುರುತಿಸಿದ ಜಾಗದಲ್ಲಿ ಒಟ್ಟು ಒಂದು 13ನೇ ನಂಬರ್ ಅನ್ನ ಗುರುತಿಸುವಂತ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಅಲ್ಲಿ ಒಂದು ಜಾಗವನ್ನ ಗುರುತಿಸಿ ಡ್ರೋನ್ ಸರ್ವೆಯ ಮೂಲಕ ಅಲ್ಲಿ ಡ್ರೋನ್ ಸರ್ವೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಈ ಜಾಗದ ದಾಖಲೆಗಳು ಕೂಡ ಫಾರೆಸ್ಟ್ ಆಗಿರಬಹುದು, ಬೇರೆ ಬೇರೆ ಇಲಾಖೆಗಳ ಬಳಿ ಇರುವಂತದ್ದು. ಹಾಗಾಗಿ ಅವೆಲ್ಲವನ್ನ ಗುರುತಿಸಿ ಆ ಒಂದು ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಲಾಗಿರುವಂತದ್ದು. ಹಾಗಾಗಿ ಬಹುತೇಕವಾಗಿ ಇವತ್ತು ಆ ಒಂದು ಸಮಾಧಿಯನ್ನ ಅಗೆಯುವ ಕಾರ್ಯಗಳು ನಡೀಬಹುದು. ಎಲ್ಲರೂ ಕೂಡ ಆ ಒಂದು ಇದಕ್ಕಾಗಿ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಈ ಗುರುತಿಸಿದ ಜಾಗಗಳಲ್ಲಿ ಅದನ್ನ ಅಗೆಯುವಂತ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಮತ್ತು ಆ ಪ್ರಕ್ರಿಯೆ ಹೇಗೆ ನಡೀಬಹುದು ಅನ್ನುವಂಥದ್ದು. ಹಾಗಾಗಿ ಇದು ಆಗ ಅಗೆಯುವಂತ ಸಂದರ್ಭದಲ್ಲಿ ಏನ್ ಸಿಗಬಹುದು, ಬುರುಡೆಗಳು ಸಿಗಬಹುದಾ, ಮೃತದೇಹದ ಅಸ್ಥಿಪಂಜರಗಳು ಸಿಗಬಹುದಾ ಅನ್ನುವಂತಹ ಒಂದು ಹುಡುಕಾಟಗಳಿದೆ. ಹಾಗಾಗಿ ನಿರೀಕ್ಷೆಗಳು ಕೂಡ ಇರುವಂತದ್ದು. ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳು ಇವತ್ತು ಹೊರಕ್ಕೆ ಬರುತ್ತವೆ. ಧರ್ಮಸ್ಥಳ ಸುತ್ತ ಕಾಡಿನಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಸಮಾಧಿ ಅಗೆಯೋದಕ್ಕೆ ಎಸ್ಐಟಿ ರೆಡಿ ಆಗಿದೆ. ಪುತ್ತೂರು ಎಸ್ಪಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಪ್ರತಿ ಸಮಾಧಿ ಅಗೆಯೋದಕ್ಕೆ 3 ರಿಂದ 4 ಗಂಟೆ ಅವಧಿ ಬೇಕಾಗತ್ತೆ. 6 ಫೀಟ್ ಭೂಮಿ ಅಗೆಯೋದಕ್ಕೆ ಸಿಬ್ಬಂದಿ ಸಿದ್ಧವಾಗಿದ್ದಾರೆ. ಮತ್ತಷ್ಟು ಅಗೆಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಮಾಡ್ತಾರೆ. ದೇಹದ ಬೇರೆ ಬೇರೆ ಭಾಗ FSL ಆಯ್ದು ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳುತ್ತೆ. 3 ತಂಡದಿಂದ ಶವ ಹೂತಿಟ್ಟ ಸ್ಥಳದಲ್ಲಿ ಉತ್ಖನನ ಆಗುತ್ತೆ. ಉತ್ಖನನದ ಸಂದರ್ಭದಲ್ಲಿ ಅನಾಮಿಕಾ ಇರದೇ ಇದ್ರೂ ಒಂದು ತಂಡ ಉತ್ಖನನ ನಡೆಸುತ್ತೆ, ಮತ್ತೊಂದು ತಂಡ ಮಹಜರ ಮಾಡುತ್ತೆ. 30 ಸ್ಥಳಗಳನ್ನ ಅನಾಮಿಕಾ ಗುರುತಿಸೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.